ಬಿಸಿಲಿನ ಬೇಸಿಗೆ ಹಿನ್ನೆಲೆಯಲ್ಲಿ ತಾಜಾ ಮತ್ತು ಪಾನೀಯ ಎಳನೀರಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗಿದೆ. ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಮದ್ದೂರು ಎಳನೀರು ಮಾರುಕಟ್ಟೆಯಲ್ಲಿ ಎಳನೀರಿನ ಭರ್ಜರಿ ವ್ಯಾಪಾರ ಶುರುವಾಗಿದೆ. ಒಂದು ಎಳನೀರಿಗೆ ಈ ಮಾರುಕಟ್ಟೆಯಲ್ಲಿ 40ರಿಂದ 50 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಈ ಮದ್ದೂರು ಎಳನೀರು ಮಾರುಕಟ್ಟೆಯಿಂದ ದಾಖಲೆ ವಹಿವಾಟು ಶುರುವಾಗಿದೆ. ವಿದೇಶ ಸೇರಿದಂತೆ ಹೊರ ರಾಜ್ಯಗಳಿಗೆ ಇಲ್ಲಿಂದ ಎಳನೀರು ರಫ್ತು ಮಾಡಲಾಗುತ್ತದೆ. ಇಪ್ಪತ್ತೈದರಿಂದ 30, 35, 40 ಚೆನ್ನಾಗಿರೋ 40 ಕಳೆದ ಬಾರಿ ಜಾಸ್ತಿ ಇತ್ತಾ? ಹೋದ ಬಾರಿ ಜಾಸ್ತಿ. ಎಷ್ಟಿತ್ತು ಹೋದ ಬಾರಿ? ಹೋದ ಬಾರಿ 55 ಗಂಟೆ. ಭಾರತ ದೇಶಾದ್ಯಂತ ಏನು ಬಿಸಿಲ ಬೇಗ ಜಾಸ್ತಿ ಆಗಿದೆ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ತಾಪಮಾನ, ಗರಿಷ್ಠ ತಾಪಮಾನ ದಾಖಲಾಗಿದೆ, ಎಲ್ಲ ಗೊತ್ತಿರುವಂಥ ವಿಚಾರ. ಅದೇ ರೀತಿ ನಮ್ಮ ಮದ್ದೂರಿನ ಎಳ್ನೀರು ಮಾರ್ಕೆಟಲ್ಲೂ ಕೂಡ ತಾಪಮಾನ ಒಂಥರ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಬೇಡಿಕೆ ಜಾಸ್ತಿ ಆಗಿದೆ, ಇಳುವರಿ ಕಡಿಮೆ ಆಗಿದೆ, ಎಳ್ನೀರು ಕಡಿಮೆ ಬರ್ತಾ ಇದೆ. ಹಂಗಾಗಿ ಎಲ್ಲರೂ ಒಟ್ಟಗಳು ಕೂಡ ಗುದ್ದಾಟ ಮಾಡಿ ಕಾಂಪಿಟೇಷನ್ ಮಾಡಿ ಇವತ್ತು ಎಳ್ನೀರನ್ನ ಖರೀದಿ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂದರೆ ಬಿಸಿಲು ಜಾಸ್ತಿ ಆಗಿದೆ, ಮಳೆಗಾಲ ಇಲ್ಲ, ಮಳೆ ಕಡಿಮೆ ಆಗಿದೆ. ಮಳೆ ಕಡಿಮೆ ಆದ ದೆಸೆಯಿಂದ ಏನಾಗಿದೆ ಅಂತಂದರೆ ನುಸಿ ರೋಗ ಆಗ್ಬೋದು ಮತ್ತು ಇಳುವರಿ ಕಡಿಮೆ ಆಗಿದೆ. ಬಿಸಿಲು ಬೇಗೆಗೆ ಹಳ್ಳೆಲ್ಲ ಉದುರ್ತಾ ಇದೆ, ಹಂಗಾಗಿ ಫಸಲು ಕಡಿಮೆ ಆಯ್ತಾ ಇದೆ. ಕಡಿಮೆ ಆಗಿರೋ ದೃಷ್ಟಿಯಿಂದ ನಮ್ಮ ಮಾರ್ಕೆಟ್ಗೆ ಮಾಲ್ ಕಡಿಮೆ ಬರ್ತೈತೆ, ಹಂಗಾಗಿ ತುಂಬ ಅಭಾವ ಆಗಿದೆ. ಗಿರಾಕಿಗಳು ಬೇಡಿಕೆ ಜಾಸ್ತಿ ಆಗಿದೆ, ಹಾಗಾಗಿ ತುಂಬ ಮಾಲ್ ಕಡಿಮೆ ಆಗಿದೆ. ಏನು ರೇಟ್ ಕೊಡ್ತಾ ಇದ್ದಾರೆ? ರೈಟ್ ಇಲ್ಲಿ ಒಳ್ಳೆ ಮಾಲ್ ಬಂದು 3 ಗ್ರೇಡ್ ಬರುತ್ತೆ. ನಂಬರ್ 1 ಕ್ವಾಲಿಟಿ ಬಂದು 45ರಿಂದ 50 ರೂಪಾಯಿ ತನಕ ಇದೆ. ಸೆಕೆಂಡ್ ಕ್ವಾಲಿಟಿ ಬಂದು 35, 40. ಥರ್ಡ್ ಕ್ವಾಲಿಟಿ ಬಂದು 28, 29, 30 ರೂಪಾಯಿ ತನಕ ನಡೀತಾ ಇದೆ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಸೇರಿ ಸುತ್ತಮುತ್ತಲಿನ ರೈತರಿಂದ ಈ ಮಾರುಕಟ್ಟೆಗೆ ಎಳನೀರುಗಳು ಲಾರಿಗಟ್ಟಲೆ ಬರ್ತಾ ಇದ್ದಾವೆ. ಇಲ್ಲಿಂದ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ದೆಹಲಿ, ಗುಜರಾತ್ ಸೇರಿ ನೇಪಾಳ, ಭೂತಾನ್ಗೂ ಕೂಡ ಎಳನೀರು ರಫ್ತಾಗ್ತಾ ಇದೆ. ಅಂತೇಳಿ ಉಮೇಶ್ ಅಂತೇಳಿ ಸರ್, ಕಳೆದ ಬಾರಿ ನಮಗೆ 24ರಲ್ಲಿ ಮಳೆ ತೀರಾ ನಮಗೆ ಕಡಿಮೆ ಆಗಿತ್ತು. 25 ಈ ಟೈಮಲ್ಲಿ ಎಳ್ನೀರು ಮಾರ್ಕೆಟ್ಗೆ ತುಂಬ ಕಡಿಮೆ ಬರ್ತಿತ್ತು. ಬಟ್ 25ನೇ ಇಸ್ವಿನಲ್ಲಿ ಮಳೆ ಚೆನ್ನಾಗಾಗಲಾಗಿ ಅಂದರೆ ಪರವಾಗಿಲ್ಲ, ಮತ್ತು ಅಣೆಕಟ್ಟು ತುಂಬಲಾಗಿ ಎಲ್ಲ ಕಡೆ ನೀರು ಚೆನ್ನಾಗಿ ಸಪ್ಲೈ ಮಾಡಲಾಗಿ ಫಸಲು ಚೆನ್ನಾಗಿ ಬಂತು. ಚೆನ್ನಾಗಿ ಬರಲಾಗಿ ಸೀಸನ್ನಾಗಿ ಈಗ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಹೋದ ವರ್ಷ ಈ ಟೈಮಲ್ಲಿ ಒಂದು 6 ಲಕ್ಷ ಬರ್ತಿತ್ತು. ಈ ವರ್ಷ ಹೆಚ್ಚು ಕಡಿಮೆ ಇವತ್ತಿನ ಲೆಕ್ಕಾಚಾರಕ್ಕೆ ಒಂದು 12 ಲಕ್ಷ ಮಾಡಿ ಬರ್ತಾ ಇದೆ. ಮತ್ತು ರೇಟ್ನಲ್ಲಿ ಅಷ್ಟೇ, ಹೋದ ವರ್ಷಕ್ಕಿಂತ ಈ ವರ್ಷ ರೇಟ್ ಚೆನ್ನಾಗಿ ಕೊಡ್ತಾ ಇದ್ದೀವಿ. ಇವತ್ತಿನ ಮಾರ್ಕೆಟ್ ಬಂದು 15 ರೂಪಾಯಿಗಿಂತ 40 ರೂಪಾಯಿ ತನಕ ಇದೆ. ಅಂದರೆ 15 ರೂಪಾಯಿ ಯಾವುದು ಅಂತ ಹೇಳಿದ್ರೆ ಒಂದು 5 ಗ್ರಾಮ್ ಬರ್ತಕ್ಕಂಥ ಕಜ್ಜಿಕಾಯಿ ಅದು 15 ರೂಪಾಯಿ, ಮತ್ತು 20, 25, 30 ರೂಪಾಯಿ ಅದು ಮಿಕ್ಸಿಂಗು, ಅಂದರೆ ದಪ್ಪ ಮೀಡಿಯಮ್ ಎರಡು ಇರ್ತದೆ, ಮಚ್ಚೆ ಬರ್ತದೆ. ಆಮೇಲೆ ಅದಾದಮೇಲೆ ನಂಬರ್ 1 ಮೊದಲನೇ ಸೈಜ್ ಬಂದು 40 ರೂಪಾಯಿ ಕೊಡ್ತಾ ಇದ್ದೀವಿ, 40-45 ಕೊಡ್ತಾ ಇದ್ದೀವಿ. ಇಲ್ಲಿನ ಎಳನೀರಿನ ಬೇಡಿಕೆಯಿಂದಾಗಿ ತೆಂಗು ಬೆಳೆಗಾರ ರೈತರಿಗೂ ಸೇರಿ ವರ್ತಕರಿಗೂ ಕೂಡ ಲಾಭ ಬರ್ತಾ ಇದೆ. ಮದ್ದೂರಿನ ಈ ಎಳನೀರು ಮಾರುಕಟ್ಟೆ ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಯನ್ನು ಕೂಡ ಪಡೆದಿದೆ. ಈ ಬಾರಿಯ ರಣ ಬಿಸಿಲಿನ ಬೇಸಿಗೆಯಿಂದ 60ರಿಂದ 70ವರೆಗೂ ಕೂಡ ಒಂದು ಎಳನೀರಿನ ದರ ಏರಿಕೆಯಾಗಿದೆ. ಈ ಬಗ್ಗೆ ವರ್ತಕರು ಮತ್ತು ಸಾರ್ವಜನಿಕರು ವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಮದ್ದೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಏಷ್ಯಾ ಖಂಡದಲ್ಲಿನ ಎಳನೀರು ಉತ್ಪನ್ನಕ್ಕೆ ಅತಿ ಹೆಚ್ಚು ವಹಿವಾಟನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಮಾರುಕಟ್ಟೆಯಾಗಿದೆ. ಈ ಒಂದು ಸಮಿತಿಯಲ್ಲಿ 2024-25 ಬಿಫೋರ್ ಇಯರಲ್ಲಿ 9,32,00,000 ಎಳ್ನೀರು ಬಂದಿರ್ತದೆ. ಈ ವರ್ಷ ಅರೈವಲ್ಸು 11,59,00,000 ಅರೈವಲ್ಸು APMCಗೆ ಅವಕಾಗಿರುತ್ತೆ. ಅವರೇಜ್ ಇವಾಗ ಏನಾಗಿದೆ, ಉತ್ತಮ ಮಳೆಯಾಗಿದೆ ಬಿಫೋರ್ ಇಯರಲ್ಲಿ. ಜೊತೆಗೆ ಎಳನೀರು ಉತ್ಪನ್ನದ ಒಂದು ತೋಟಗಾರಿಕಾ ಬೆಳೆ ಮದ್ದೂರು ಅಥವಾ ಮಂಡ್ಯ ಇತರ ಸುತ್ತಮುತ್ತ ತಾಲೂಕಲ್ಲಿ ಹೆಚ್ಚಾಗಿರೋದ್ರಿಂದ ಅರೈವಲ್ಸು ನಮ್ಮ ಮಾರುಕಟ್ಟೆ ಸಮಿತಿಗೆ ಜಾಸ್ತಿ ಬರ್ತಾ ಇದೆ. ಏನು ರೇಟ್ಗೆ ಹೋಗ್ತಾ ಇದೆ? ಏನು ರೇಟ್ ಇವಾಗ 15 ರೂಪಾಯಿ ಅಂದರೆ ತುಂಬ ಲೋ ಕ್ವಾಲಿಟಿ ಎಳ್ನೀರು ಒಂದು 15ರಿಂದ 20, 25, 40, 45ವರೆಗೂ ರೇಟು. ಮಂಡ್ಯದ ಕರ್ನಾಟಕ ಸಂಘ ಆಯೋಜಿಸಿರುವ ಮರೆಯಲಾಗದ ಎಸ್ ಎಂ ಕೃಷ್ಣ ಸಂಸ್ಮರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ಮೇ 5 ಮಂಗಳವಾರ ಕರ್ನಾಟಕ ಸಂಘದ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದಂತಹ ಜಯಪ್ರಕಾಶ್ ಗೌಡರು ಅಂದು ಮಂಗಳವಾರ ಬೆಳಿಗ್ಗೆ ಕಾರ್ಯಕ್ರಮದಲ್ಲಿ ವಿಶಿಷ್ಟವಾದಂತಹ ನುಡಿತೋರಣ ಕಾರ್ಯಕ್ರಮ ನಡೆಯಲಿದೆ ಅಂತ ಅವರು ವಿವರಣೆಯನ್ನು ನೀಡಿದರು. ಬೆಳಿಗ್ಗೆ 11 ಗಂಟೆಗೆ ನಡೆಯುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ
ರಾಜಕಾರಣ ಒಡನಾಟದ ನೆಲೆಯಲ್ಲಿ ಕುರಿತು ಮಾಜಿ ಸಚಿವರಾದ ಡಿ.ಸಿ. ತಮ್ಮಣ್ಣ ಮಾತನಾಡಲಿದ್ದು, ವಿರೋಧ ಪಕ್ಷದ ನೆಲೆಯಲ್ಲಿ ಕುರಿತು ಮಾಜಿ ಸಚಿವರಾದ ಸಿ.ಎಸ್. ಪುಟ್ಟರಾಜು ಮಾತನಾಡಲಿದ್ದಾರೆ. ಆಡಳಿತದ ನೆಲೆಯಲ್ಲಿ ಕುರಿತು ಬಿಜೆಪಿ ಮುಖಂಡ ಡಾ. ಸಿದ್ದರಾಮಯ್ಯ ಮಾತನಾಡಲಿದ್ದು, ಒಡನಾಟದ ನೆಲೆಯಲ್ಲಿ ಕುರಿತು ಮಾಜಿ ಸಚಿವರಾದ ಪ್ರೊಫೆಸರ್ ಬಿ.ಕೆ. ಚಂದ್ರಶೇಖರ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಲಿದ್ದಾರೆ. ಸಾಹಿತ್ಯ ಸಾಂಸ್ಕೃತಿಕ ನೆಲೆಯಲ್ಲಿ ಕುರಿತು ರಂಗಕರ್ಮಿ ಶ್ರೀನಿವಾಸ್ ಜಿ. ಕಪ್ಪಣ್ಣ ಮಾತನಾಡಿದರೆ, ಸ್ಥಳೀಯ ನೆಲೆಯಲ್ಲಿ ಕುರಿತು ಚೀರಹಳ್ಳಿ ರಮೇಶ್ ಗೌಡ ತಮ್ಮ ಅಭಿಪ್ರಾಯವನ್ನು ಮಂಡಿಸಲಿದ್ದಾರೆ ಅಂತ ಅವರು ವಿವರಣೆಯನ್ನು ನೀಡಿದರು. ಸಂಜೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಎಸ್. ಎಂ. ಕೃಷ್ಣ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯರಾದ ಡಾ. ನಿರ್ಮಲಾನಂದ ಮಹಾಸ್ವಾಮೀಜಿ ವಹಿಸಲಿದ್ದಾರೆ. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಚಲವರೆ ಸ್ವಾಮಿ ನೆರವೇರಿಸಿಕೊಡಲಿದ್ದಾರೆ ಅಂತ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ವಹಿಸಲಿದ್ದು, ಎಸ್. ಎಂ. ಕೃಷ್ಣ ಅವರ ಭಾವಚಿತ್ರದ ಅನಾವರಣವನ್ನು ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಡಿಗೌಡ ಅನಾವರಣ ಮಾಡಲಿದ್ದಾರೆ ಅಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಿಕ್ಷಣ ಸಚಿವರಾದ ಕಿಮ್ಮನೆ ರತ್ನಾಕರ್ ಅವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿದ್ದಾರೆ ಅಂತ ಹೇಳಿದರು. ಕಾರ್ಯಕ್ರಮದ ವಿಶೇಷವಾಗಿ ವಿದ್ವಾನ್ ಮೈಸೂರು ಎನ್. ಶ್ರೀನಾಥ್ ಅವರಿಂದ ಕೃಷ್ಣಾಂಜಲಿ ಕಾರ್ಯಕ್ರಮ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ತಿಳಿಸಿದರು. ಒಂದು ಕಾರ್ಯಕ್ರಮವನ್ನು 5ನೇ ತಾರೀಕು ಆಯೋಜಿಸಿದ್ದೇವೆ. ಮಂಗಳವಾರ 5ನೇ ತಾರೀಕು. ಬಹುಶಃ ಇವತ್ತು ಎಸ್. ಎಂ. ಕೃಷ್ಣ ಅವರ ಜನ್ಮದಿನ. ಅವ್ರನ್ನ ಈ ನಾಡಿನ ಮುಖ್ಯಮಂತ್ರಿ ಆಗಿದ್ದಂಥವರು. ಭಾಳ ಮುಖ್ಯವಾಗಿ ಮಂಡ್ಯವನ್ನು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಪ್ರತಿನಿಧಿಸಿದಂಥವರು. ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ, ವಿದೇಶಾಂಗ ಸಚಿವರಾಗಿ, ಅರ್ಥ ಖಾತೆಯ ರಾಜ್ಯ ಸಚಿವರಾಗಿ, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ವಿಧಾನಸಭೆಯ ಸದಸ್ಯರಾಗಿ, ಸ್ಪೀಕರ್ ಆಗಿ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿದಂಥವರು. ಬಹುಶಃ ಎಲ್ಲ ಸಾಂವಿಧಾನಿಕ ಸಭೆಗಳಲ್ಲೂ ಕೂಡ ರಾಜ್ಯದ ವಿಧಾನ ಪರಿಷತ್ತು, ವಿಧಾನಸಭೆ, ರಾಜ್ಯಸಭೆ ಮತ್ತು ಲೋಕಸಭೆ ಅವುಗಳಲ್ಲಿ ಅವನ್ನ ಪ್ರತಿನಿಧಿಸಿದಂಥವರು, ರಾಜ್ಯಪಾಲರಾಗಿಯೂ ನಿರ್ವಹಿಸಿದಂಥವರು. ಎಲ್ಲಕ್ಕಿಂತ ಮಿಗಿಲಾಗಿ ರಾಷ್ಟ್ರ ಮತ್ತು ರಾಜ್ಯದ ರಾಜಕಾರಣದಲ್ಲಿ ಆ ಮನುಷ್ಯ ತುಂಬ ಸುಸಂಸ್ಕೃತ ನಡವಳಿಕೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಅಂತೇಳಿ. ಯಾವುದೇ ಸಂದರ್ಭದಲ್ಲೂ ಅಬದ್ಧವನ್ನು ಯಾವುದೇ ಸಂದರ್ಭದಲ್ಲೂ ಆಡದೇ ಇದ್ದಂಥ ವ್ಯಕ್ತಿ, ಯಾರನ್ನೂ ಕೂಡ ನೋಯಿಸದ ಹಾಗೆ ಮಾತನಾಡಿದಂಥ ವ್ಯಕ್ತಿ ಎನ್ನುವಂಥದ್ದು ಜನನಿತವಾಗಿರ್ತಕ್ಕಂಥದ್ದು. ದೂರದ ಅಮೆರಿಕದ ಟೆಕ್ಸಾಸ್ನಲ್ಲಿ ಅವರು ಲಾ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡ್ತಾ ಇದ್ದಾಗಲೇ ಅಂದಿನ ಜಾನ್ ಎಫ್ ಕೆನೆಡಿ ಅವರ ಪ್ರಚಾರ ಸಂದರ್ಭದಲ್ಲಿ ಭಾಗಿಯಾಗಿ ಪ್ರಶಂಸೆಯ ಪತ್ರವನ್ನು ಪಡೆದಿದ್ದಂಥವರು ಅನ್ನುವಂಥ ಅನೇಕ ವದಂತಿಗಳು ಅವರ ಬಗ್ಗೆ ಇದ್ದಾವೆ. ನೂರಾರು ವದಂತಿಗಳು ಅವರ ಬಗ್ಗೆ ಇದ್ದಾವೆ. ಒಂದು ರೀತಿಯ ದಂತ ಕಥೆಯಾಗಿ ಬದುಕಿದ್ದ ಸಂದರ್ಭದಲ್ಲಿ ಆಗಿದ್ದಂಥವರು. ಅಂತಹ ಎಸ್. ಎಂ. ಕೃಷ್ಣ ಅವರು ನಮ್ಮನ್ನು ಅಗಲದ್ದು ಮಂಡ್ಯ ಜಿಲ್ಲೆಗೆ ಭಾಳ ತುಂಬಲಾರದಂಥ ನಷ್ಟ ಕೂಡ ಆಗಿದೆ ಎನ್ನುವಂಥದ್ದು. ಅವರನ್ನು ಸ್ಥಾಯಿಗೊಳಿಸುವ ಸಲುವಾಗಿ ಬೆಂಗಳೂರಿನಲ್ಲಿ ಅವ್ರನ್ನ ಒಂದು ರೀತಿಯ ಬೆಂಗಳೂರು ನಗರವನ್ನು ಸಿಂಗಪೂರ್ ನಗರವನ್ನಾಗಿ ಮಾಡಿದಂಥ ಕೀರ್ತಿ ಕೂಡ ಅವರಿಗೆ ಸರುತ್ತೆ. ಒಂದು ಡಿಜಿಟಲ್ ಹಬ್ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಗುರುತಿಸ್ಕೊಳ್ಳೋದಕ್ಕೆ ಕಾರಣವಾದಂಥವರು ಎಸ್. ಎಂ. ಕೃಷ್ಣ ಅವರು ಅನ್ನುವಂಥ ಒಂದು ಹೆಸರು ಕೂಡ ಇದೆ. ಅಂಥವರ ಹೆಸರಿನಲ್ಲಿ ಪ್ರಥಮವಾಗಿ ಮಂಡ್ಯದಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯುವ ಹಾಗೆ ವ್ಯವಸ್ಥೆ ಮಾಡಿದ್ದೇವೆ. 1ನೇ ತಾರೀಕೆ ಆಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಅದು 5ನೇ ತಾರೀಕು ಹೋಗಿದೆ. ಇದರಲ್ಲಿ ಸದ್ಯಕ್ಕೆ 10 ಲಕ್ಷ ರೂಪಾಯಿಗಳ ನಿಧಿಯನ್ನು ಅಲ್ಲಿ ಇಟ್ಟಿದ್ದೇವೆ. 10 ಲಕ್ಷ ರೂಪಾಯಿಗಳಲ್ಲಿ ಬರ್ತಕ್ಕಂಥ ಬಡ್ಡಿಯಲ್ಲಿ ಪ್ರತಿ ವರ್ಷ 50,000 ರೂಪಾಯಿಗಳನ್ನು ನಾವು ಒಂದು ಪ್ರಶಸ್ತಿಗಾಗಿ ನಗದು ನೀಡಿ ಪ್ರಶಸ್ತಿ ಫಲಕಗಳನ್ನು ನೀಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ. ಈ ಎಸ್. ಎಂ. ಕೃಷ್ಣ ಅವರಿಗೆ ಭಾಳ ಪ್ರಿಯವಾಗಿದ್ದಂಥ ಕ್ಷೇತ್ರಗಳು 3. ಒಂದು ರಾಜಕಾರಣ, 2ನೇದು ಸಂಗೀತ, 3ನೇದು ಕ್ರೀಡೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಚೆನ್ನೈನಲ್ಲಿ ನಡೀತಕ್ಕಂಥ ಸಂಗೀತ ಸಮ್ಮೇಳನಕ್ಕೆ ಪ್ರತಿ ವರ್ಷ ಹೋಗ್ತಾಯಿದ್ರು. ವಿಂಬಲ್ಡನ್ನಲ್ಲಿ ನಡೀತಕ್ಕಂಥ ಲಾನ್ ಟೆನ್ನಿಸ್ಗೆ ಪ್ರತಿ ವರ್ಷವೂ ಅವರು ಹೋಗ್ತಾಯಿದ್ರು ಅನ್ನುವಂಥದ್ದು ಜನಜನಿತವಾಗಿದ್ದಂಥದ್ದು.
ಸಂಗೀತ ಪ್ರೇಮಿಯೂ ಕ್ರೀಡಾ ಪ್ರೇಮಿಯೂ ಆಗಿದ್ದಂಥ ಎಸ್ ಎಂ ಕೃಷ್ಣ ಅವರು ರಾಜಕಾರಣದಲ್ಲಿ ಅಪಾರವಾದಂಥ ಗೌರವವನ್ನು ಪಡ್ಕೊಂಡಿದ್ದಂಥವ್ರು. ಈ 3 ಕ್ಷೇತ್ರಗಳಲ್ಲೂ ಅನುಕ್ರಮವಾಗಿ ಒಂದು ವರ್ಷ ಒಂದೊಂದಕ್ಕೆ ಪ್ರಶಸ್ತಿಯನ್ನು ಕೊಟ್ಕೊಂಡು ಬರಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ. ಅದರ ಜೊತೆಗೆ 1 ಲಕ್ಷ ರೂಪಾಯಿಗಳ ಪ್ರಶಸ್ತಿಯನ್ನು ನೀಡಬೇಕು. ಮುಂದಿನ ವರ್ಷದಿಂದ ಅದು 1 ಲಕ್ಷ ರೂಪಾಯಿಗಳಿಗೆ ಈ ಪ್ರಶಸ್ತಿಯನ್ನು ಏರಿಸಬೇಕು ಅನ್ನುವಂಥ ಉದ್ದೇಶವೂ ಕೂಡ ಹೊಂದಿದೆ. ಈಗಾಗಲೇ ಕರ್ನಾಟಕ ಸಂಘದಲ್ಲಿ 10 ಲಕ್ಷ ರೂಪಾಯಿಗಳನ್ನು ನಿಧಿಯಾಗಿ ಇಟ್ಟಿದ್ದೇವೆ. ಅದರಲ್ಲಿ ಬರ್ತಕ್ಕಂಥ ಬಡ್ಡಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇದರ ಮೊದಲನೇ ವರ್ಷ ಆದ್ದರಿಂದ ಒಂದು ಸಂಸ್ಮರಣೆಯನ್ನು ಮಾಡಬೇಕು ಅಂತೇಳಿ ಅವತ್ತು 5ನೇ ತಾರೀಕು ಬೆಳಗ್ಗೆ ಡಿ ಸಿ ತಮ್ಮಣ್ಣ ಅವರು ತಮ್ಮ ರಾಜಕೀಯದ ಒಡನಾಟದಲ್ಲಿ ಡಿ ಸಿ ನೆನಪನ್ನು ಮಾಡಿಕೊಡ್ತಾರೆ. ಸಿ ಎಸ್ ಪುಟ್ಟರಾಜ್ ಅವರು ಮಾಡಿಕೊಡ್ತಾರೆ. ಬಿ ಕೆ ಚಂದ್ರಶೇಖರ್ ಅವರು ಮಾಜಿ ಮಂತ್ರಿಗಳವರು ಸಂಪುಟದಲ್ಲಿ ಸಚಿವರಾಗಿದ್ದಂಥವರು ಅವರು ಮಾಡಿಕೊಡ್ತಾರೆ. ಶ್ರೀನಿವಾಸ್ ಜಿ ಕಪ್ಪಣ್ಣ ಸಾಂಸ್ಕೃತಿಕವಾಗಿ ಅವರು ಒಡನಾಟದಲ್ಲಿದ್ದಂಥವ್ರು ಅವರು ಮಾಡಿಕೊಡ್ತಾರೆ. ಜೀರಳ್ಳಿ ರಮೇಶ್ ಗೌಡ ಅಂತೇಳಿ ಲಾಯರು, ನಾಗಮಂಗಲದ ಲಾಯರು, ತುಂಬ ಸೊಗಸಾಗಿ. ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ತಗ್ಗಳ್ಳಿ ವೆಂಕಟೇಶ್, ಕೋಣನಹಳ್ಳಿ ಜಯರಾಮು, ಸೋಮಶೇಖರ್ ಸೇರಿದಂತೆ ಇತರರಿದ್ದರು. ಪಾಂಡುಪುರ ತಾಲೂಕು ಮೇಲುಕೋಟೆ ಹೋಬಳಿಯ ಮಹದೇಶ್ವರಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಕಳೆದ ಸುಮಾರು 10 ವರ್ಷಗಳಿಂದ ಶಿಕ್ಷಣಕ್ಕೆ ಯೋಗ್ಯವಲ್ಲದ ಕಟ್ಟಡದಲ್ಲಿ ಸಂಕಷ್ಟದ ಪರಿಸ್ಥಿತಿ ನಡೆಯುತ್ತಿತ್ತು. ಮೂಲಭೂತ ಸೌಕರ್ಯಗಳ ಕೊರತೆ ನಡುವೆಯೇ ವಿದ್ಯಾರ್ಥಿನಿಯರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಸಮಸ್ಯೆಗಳ ನಡುವೆ ಉತ್ತಮ ಸಾಧನೆ ಮಾಡ್ತಾ ಬಂದಿದ್ದಾರೆ. ಈ ಸಂಬಂಧ ನಮ್ಮ ಸ್ವರ್ಣವಾಹಿನಿಯಲ್ಲಿ ಇತ್ತೀಚೆಗೆ ಶಾಲೆಯ ಅವ್ಯವಸ್ಥೆಗಳ ಬಗ್ಗೆ ನಿರಂತರ ವರದಿ ಪ್ರಕಟಿಸಿ ಸಂಬಂಧಪಟ್ಟ ಇಲಾಖೆಗಳ ಗಮನ ಸೆಳೆದಿತ್ತು. ಇದರ ಫಲವಾಗಿ ಎಚ್ಚೆತ್ತ ಕರ್ನಾಟಕ ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಿ ಅವರ ನೇತೃತ್ವದಲ್ಲಿ ಸುಮಾರು 5 ಎಕರೆ ಪ್ರದೇಶದಲ್ಲಿ 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ವಸತಿ ಶಾಲೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು. ವಸತಿ ನಿಲಯದಲ್ಲಿ ಪ್ರಸ್ತುತ 248 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದು, ಕನಿಷ್ಠ ಸೌಲಭ್ಯಗಳ ಕೊರತೆ ನಡುವೆಯೂ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಗಮನಾರ್ಹ ಫಲಿತಾಂಶಗಳನ್ನು ತಂದುಕೊಟ್ಟಿದ್ದಾರೆ. ಈ ಹಿಂದೆಯೂ ಸಮಾಜ ಕಲ್ಯಾಣ ಇಲಾಖೆ, ಕ್ರೈಸ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರೂ ಸಮಸ್ಯೆಗಳ ಪರಿಹಾರಕ್ಕೆ ಸ್ಪಷ್ಟ ಕ್ರಮ ಕೈಗೊಂಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ತಾಲೂಕು ಕಾನೂನು ಸಮಿತಿ ಅಧ್ಯಕ್ಷರು ಮತ್ತು JMC ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ರವರು ತಂಡದೊಂದಿಗೆ ದಿಢೀರ್ ಭೇಟಿ ನೀಡಿ ವಸತಿ ಶಾಲೆಯ ಸ್ವಚ್ಛತೆ, ಭದ್ರತೆ, ಆಹಾರ ವ್ಯವಸ್ಥೆ ಮತ್ತು ಮೂಲಸೌಕರ್ಯಗಳ ಕುರಿತು ಪರಿಶೀಲನೆ ನಡೆಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಕಟ್ಟಡವನ್ನು ಬದಲಾಯಿಸುವುದು ಅಥವಾ 15 ದಿನದೊಳಗೆ ನೂತನ ಕಾಮಗಾರಿ ಆರಂಭಿಸುವಂತೆ ನಿರ್ದೇಶನ ನೀಡಿದರು. ಇದಕ್ಕೆ ಸ್ಪಂದಿಸಿದ ಸರ್ಕಾರ ಈಗ ನೂತನ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದು, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಸಾರ್ವಜನಿಕರಿಂದ ಸಂತಸ ವ್ಯಕ್ತವಾಗಿದೆ. ಜೊತೆಗೆ ಸ್ವರ್ಣವಾಹಿನಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ದೇವಸ್ಥಾನದ ಕಮಿಟಿಯವರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ತಾವೆಲ್ಲ ಹಿಂದೆ ಈ ಒಂದು ಶಾಲೆನ ನಡೆಸಕ್ಕೆ ತಾವುಗಳು ಕಟ್ಟಡ ಕಟ್ಟಿಸ್ಕೊಡೋದಾಗ್ಲಿ ಅಥವಾ ಶೌಚಾಲಯಗಳನ್ನ ಕಟ್ಟಿಸ್ಕೊಡೋದಾಗ್ಲಿ, ರೂಮ್ಗಳನ್ನ ಕಟ್ಟಿಸ್ಕೊಡೋದಾಗ್ಲಿ, ಎಷ್ಟು ಆಗತ್ತೆ ನೀವು ಸಾಧ್ಯವಾದಷ್ಟು ನೀವು ಸಪೋರ್ಟ್ ಮಾಡಿದ್ರಿ. ನಿಮಗೂ ನಾನು ಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಪ್ರಕಾಶ್ ಅಣ್ಣ ಅವ್ರು ಹೇಳ್ದಂಗೆ ನನಗೂ ಈ ಶಾಲೆಗೆ ಬಂದಾಗ ನನಗೂ ಬೇಜಾರಾಗಿತ್ತು. ಮಕ್ಕಳುಗಳನ್ನ ಅಲ್ಲೂ ಮಾತಾಡಿಸ್ಕೊಂಡು ಹೋಗಿದ್ದಾಗ ಅಲ್ಲೇ ಟ್ರಂಕ್ಗಳನ್ನ ಇಟ್ಕೊಂಡು ಅದರಲ್ಲೇ ಅವ್ರ ಸಾಮಾನುಗಳನ್ನ ಇಟ್ಕೊಂಡು ಏನು ದಿನನಿತ್ಯ ಅವರು ಪಾಠನ ಕಲ್ತ್ಕೊಂಡು ಅವರು ಅಲ್ಲಿ ಇರ್ತಿದ್ರು. ಅದನ್ನ ಇದಕ್ಕೆ ಎಲ್ಲರ ಪ್ರಯತ್ನ, ಇದೊಂದೇ ಎಲ್ಲರ ಪ್ರಯತ್ನ, ನೀವು ಪತ್ರಕರ್ತರಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು, ಇಲ್ಲಿರೋಂಥವ್ರು ಇರ್ಬೋದು ಅಥವಾ ಬೇರೆ ಕಡೆ ಇರೋಂಥ ಮುಖಂಡರುಗಳಿರ್ಬೋದು, ಇವರೆಲ್ಲರೂ ಸೇರ್ಕೊಂಡು ಇದೊಂದು ಕೆಲಸನ ಈಗ ಇಂಗ್ಲೀಷಲ್ಲಿ ಹೇಳ್ತಾರೆ ಲೌಡೆಸ್ಟ್ ವಾಯ್ಸ್ ಗೆಟ್ಸ್ ದ ಮೋಸ್ಟ್ ಅಟೆನ್ಷನ್ ಅಂತ. ಅಂದ್ರೆ ಯಾರು ಜಾಸ್ತಿ ಕೂಗ್ತಾರೆ ಅವ್ರಿಗೆ ಮಾತ್ರ ಅಟೆನ್ಷನ್ ಸಿಗ್ತದೆ ಅಂತ. ಅದೇ ರೀತಿ ನಾವು ಎಲ್ಲಾ ಕಡೆಯಿಂದನೂ ನಾವು ಒತ್ತಡನ ಹಾಕಿ ಈ ಶಾಲೆನ ಮಂಜೂರು ಮಾಡಿಕೊಟ್ಟಿದ್ದಾರೆ ಸರ್ಕಾರದವ್ರಿಗೂ ನಾನು ಧನ್ಯವಾದಗಳು. ಇಲಾಖೆಯಲ್ಲಿ 30 ವಸತಿ ಶಾಲೆಗಳಿದ್ದಾವೆ. ಆ 30 ವಸತಿ ಶಾಲೆಯಲ್ಲಿ ಒಂದು ಶಾಲೆಗೆ 250 ಮಕ್ಕಳಂಗೆ ಇಡೀ ಜಿಲ್ಲೆಯಲ್ಲಿ ಸುಮಾರು 7,000 ಮಕ್ಕಳು ಈ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಪಾಂಡುಪುರ ತಾಲೂಕಲ್ಲಿ ದುದ್ದ ಹೋಬಳಿ ಸೇರ್ಕೊಂಡಾಗಿ 6 ವಸತಿ ಶಾಲೆ ಇದೆ. ಅದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ 4 ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆ 2 ವಸತಿ ಶಾಲೆಗಳಿದ್ದಾವೆ. ಸುಮಾರು 1,500 ಜನ ಈ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬು ಅಂಬೇಡ್ಕರ್ ಅವರ ಒಂದು ಸಂದೇಶದಂತೆ ಶಿಕ್ಷಣ, ಸಂಘಟನೆ, ಹೋರಾಟ, ಎಲ್ಲಿ ಶಿಕ್ಷಣ ಇರುತ್ತೋ ಅಲ್ಲಿ ಒಂದು ಪ್ರಬುದ್ಧತೆ ಇರುತ್ತೆ, ಸಾಮಾಜಿಕ ನ್ಯಾಯ ಇರುತ್ತೆ, ಶೋಷಿತರ ಧ್ವನಿ ಎತ್ತುವುದಕ್ಕೆ ಸಾಧ್ಯ ಆಗುತ್ತೆ. ಒಂದು ನಿಟ್ಟಿನಲ್ಲಿ ನಮಗೆ ಸಂವಿಧಾನ ರಚನೆ ಮಾಡಿಕೊಟ್ರು. ಅವರು ವಿಶ್ವಜ್ಞಾನಿ ಅಂತ ನಾವು ಕರಿತೀವಿ. ಏನಕ್ಕಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರು ಮೊದಲನಾಗಿ ನಾವೆಲ್ಲರೂ ಕೂಡ ಶಿಕ್ಷಣವಂತರಾಗಬೇಕು, ವಿದ್ಯಾವಂತರಾಗಬೇಕು ಸಂದೇಶವನ್ನು ಸಾರಿಸಿದ್ರು. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಏನು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ನವೋದಯ ಮಾದರಿ ವಸತಿ ಶಾಲೆ ಇದೆಯೋ ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರವು ಕೂಡ ಮುರಾರ್ಜಿ ದೇಶ ವಸತಿ ಶಾಲೆಯನ್ನು ತೆರೆಯಬೇಕು ಅಂತೇಳಿ ಈಗ ಸರ್ಕಾರ
ಹೋಬಳಿಗೊಂದು ವಸತಿ ಶಾಲೆಯನ್ನು ಮಾಡುವಂತೆ ಆದೇಶ ಮಾಡಿದೆ. ಹಾಗಾಗಿ ಈಗ ನಮ್ಮ ಒಂದು ಪಾಂಡವಪುರ ತಾಲೂಕಿನಲ್ಲಿ ಹೋಬಳಿಗೊಂದು ವಸತಿ ಶಾಲೆ ನಿರ್ಮಾಣ ಆಗ್ತದೆ. ದುದ್ದ ಹೋಬಳಿಯಲ್ಲಿ ಒಂದಿದೆ, ಮತ್ತು ಅದೇ ರೀತಿ ಪಾಂಡವಪುರದಲ್ಲಿದೆ. ಎಲ್ಲ ಹೋಬಳಿ ಕೂಡ ಒಂದೊಂದು ವಸತಿ ಶಾಲೆ ಆಗ್ತದೆ. ಸುಮಾರು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸೇರಿ ಸುಮಾರು 41 ವಸತಿ ಶಾಲೆ ಇದೆ. ಸುಮಾರು 10,500 ಜನ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ವರ್ಷ 25-26ರ ಶಾಲೆಯಲ್ಲಿ ನಮ್ಮ SLC ಫಲಿತಾಂಶ ಕಳೆದ 3 ದಿನ ಆದ್ಮೇಲೆ ನಾವು ಗಮನಿಸಿದಾಗ ಇರುವಂತ ಎಲ್ಲಾ ವಸತಿ ಶಾಲೆ ಕೂಡ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ. ಯಾವ ಮಗು ಕೂಡ ಇಲ್ಲಿ ಪಾಂಡವಪುರ ತಾಲೂಕಿನ ಒಂದೇ ಒಂದು ಮಗು ಅಂಗವಿಕಲ ಮಗು ಒಂದು ಬಿಟ್ಟು ಫೇಲ್ ಆಗಿರೋದು ಬಿಟ್ರೆ ಇನ್ನು ಎಲ್ಲ ವಸತಿ ಶಾಲೆಯಲ್ಲಿ ಸುಮಾರು 100ಕ್ಕೆ 100% ಫಲಿತಾಂಶ. ಯಾವ ಮಗು ಕೂಡ ವಸತಿ ಶಾಲೆಯಲ್ಲಿ ಫೇಲ್ ಆಗಿಲ್ಲ ಮತ್ತು ಎಲ್ಲರೂ ಕೂಡ 100% ಫಲಿತಾಂಶ ಬಂದಿದೆ. ಈ ಪ್ರಸ್ತುತ ಈ ಮಹದೇಶ್ವರ ವಸತಿ ಶಾಲೆ ನಾವು ಗಮನಿಸಿದಾಗ ರಿಸಲ್ಟ್ ಈಗ ಆಲ್ರೆಡಿ ಪ್ರಿನ್ಸಿಪಾಲ್ ಹೇಳಿದಾಗೆ 46 ಮಕ್ಕಳಲ್ಲಿ 18 ಮಕ್ಕಳು ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ಅದು 612 ಮಾರ್ಕ್ಸ್ ಹೈಯೆಸ್ಟ್. ಇಡೀ ತಾಲೂಕು ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋದು ಮಂಡ್ಯ ಜಿಲ್ಲೆಯಲ್ಲಿ 621. ಅದರಲ್ಲಿ ಮಹದೇಶ್ವರ ಈ ಒಂದು ಶಾಲೆಯ ವಿದ್ಯಾರ್ಥಿನಿ 612 ಮಾರ್ಕ್ಸ್ ತಗೊಂಡಿದ್ದಾರೆ. ಮತ್ತು ಇಡೀ ನಮ್ಮ ಮುರಾರ್ಜಿ ದೇಶ ವಸತಿ ಶಾಲೆಯಲ್ಲಿ 619 ಮಾರ್ಕ್ಸ್ ಹೈಯೆಸ್ಟ್ ಮಾರ್ಕ್ಸ್ ಇದೆ. ಅದು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣಯ್ಯ ದೇವಾಲಯದ ಕಮಿಟಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿ ಶಾಲೆಗೆ ನೀಡಿದ ಸಹಕಾರಕ್ಕೆ ಧನ್ಯವಾದ ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ ಶ್ರೀನಿವಾಸ್, ಕೋಮಲ, ಇಂಜಿನಿಯರ್ ನಿಂಗರಾಜು, ಜಗದೀಶ್, ಚಂದ್ರಶೇಖರ್, ನಾಗೇಶ್, ವಿಶ್ವನಾಥ್, ಆಡಯ್ಯ, ಮಂಜುನಾಥ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ 2005 ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಜಿಲ್ಲಾ ಸತ್ಯದ ದೇವಾಲಯ ಬೌದ್ಧ ಅಭಿವೃದ್ಧಿ ಕೇಂದ್ರದ ಪೂಜ್ಯ ಬಂತೆ ಧಮ್ಮವೀರರವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಬುದ್ಧರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಮಾತನಾಡಿ, ಭಗವಾನ್ ಬುದ್ಧರವರ ಪಂಚಶೀಲ ತತ್ವ ಮತ್ತು ಅಷ್ಟಮಾರ್ಗವನ್ನು ಸಮಾಜದಲ್ಲಿ ಪ್ರತಿಯೊಬ್ಬರು ಅನುಸರಣೆ ಮಾಡಿದರೆ ಎಲ್ಲರೂ ಶಾಂತಿಯಿಂದ ನಡೆಯಬೇಕು. ಬುದ್ಧರ ಆದರ್ಶವನ್ನು ಪಾಲಿಸಿದರೆ ಅಪರಾಧವಿರುವುದಿಲ್ಲ ಅಂತ ಅವರು ಹೇಳಿದರು. ಈಗಿನ ಪ್ರಸ್ತುತ ಸಮಾಜದಲ್ಲಿ ನಮಗೆ ಸಮಾಜದಲ್ಲಿ ಹಾಗೂ ಪೊಲೀಸ್ ಇಲಾಖೆಗೆ ಇರ್ತಕ್ಕಂತಹ ಪ್ರಮುಖವಾದಂತಹ ಸವಾಲುಗಳೇ ಇವಾಗಿದ್ದಾವೆ. ಇಂತಹ ಪಂಚಶೀಲ ತತ್ವಗಳನ್ನು ಸುಮಾರು 2570ನೇ ವರ್ಷಗಳ ಹಿಂದೆಯೇ ಈ ಒಂದು ಸಮಾಜಕ್ಕೆ ಬೋಧನೆ ಮಾಡಿದಂತಹ ಗೌತಮ ಬುದ್ಧರವರ ಚಿಂತನಾ ಶೀಲ ಯಾವ ರೀತಿ ಇತ್ತು, ಅವರ ಚಿಂತನೆಗಳು ಆಲೋಚನೆಗಳು ಯಾವ ರೀತಿ ಇದ್ದೋ ಇವುಗಳನ್ನ ನಾವು ತಿಳಿಬೇಕಾಗತ್ತೆ. ನಾವು ಈ ಒಂದು ಸಮಾರಂಭ ಈ ಒಂದು ಜಯಂತಿಯನ್ನು ಮಾಡೋದ್ರ ಜೊತೆಯಲ್ಲಿ ಅವರ ನೀಡಿರ್ತಕ್ಕಂಥ ಆದರ್ಶಗಳನ್ನ ನಾವು ನೆನೆಸ್ಕೊಳ್ಬೇಕಾದಂಥ ಅವಶ್ಯಕತೆ ಇರುತ್ತೆ. ಇವುಗಳನ್ನು ನಾವು ಪಾಲನೆ ಮಾಡಿದ್ರೆ ನಮ್ಮ ಸಮಾಜ ನಿಜಕ್ಕೂ ಕೂಡ ನೆಮ್ಮದಿಯಾಗಿರುತ್ತೆ. ಅವರು ಹೇಳಿದಂಥ ಒಂದು ಮುಖ್ಯ ವಿಚಾರ ಆಸೆಯೇ ದುಃಖಕ್ಕೆ ಕಾರಣ. ಅದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಸೋರ್ಸಸ್ ಆರ್ ಲಿಮಿಟೆಡ್. ಆಗ ಅಪರಾಧ ಅಂತಕ್ಕಂಥ ಕೆಲಸ ಅಂದರೆ ಕ್ರೈಮ್ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ಬರಲಿಕ್ಕೆ ಅವಕಾಶ ಆಗುತ್ತೆ. ಯಾವಾಗ ನಮಗೆ ಆಸೆಗಳು ಜಾಸ್ತಿ ಇರ್ತವೆ, ನಮ್ಮಲ್ಲಿರ್ತಕ್ಕಂಥ ಅವಕಾಶಗಳು, ನಮ್ಮಲ್ಲಿರ್ತಕ್ಕಂಥ ಮಿತಿಗಳು, ನಮ್ಮಲ್ಲಿರ್ತಕ್ಕಂಥ ಸೋರ್ಸಸ್ ಸಂಪನ್ಮೂಲ ಕಡಿಮೆ ಇರುತ್ತೆ, ಆ ಸಂದರ್ಭದಲ್ಲಿ ಅಪರಾಧ ತಾನಾಗಿ ಪ್ರಾರಂಭ ಆಗಿಬಿಡುತ್ತೆ. ಇಂತಹ ಒಂದು ಮಹಾನ್ ಧ್ಯೇಯವಾಕ್ಯವನ್ನು ನೀಡಿದಂತಹ ಭಗವಾನ್ ಬುದ್ಧರ ಇವತ್ತು ಸಂಸ್ಮರಣೆ ಮಾಡ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ಮಾತನಾಡಿ, ಭಗವಾನ್ ಬುದ್ಧ ರಾಜ ಮನೆತನದಲ್ಲಿ ಹುಟ್ಟಿ ರಾಜ ವೈಭೋಗವನ್ನು ಅನುಭವಿಸಿ ರೋಗಗ್ರಸ್ತ ಮನುಷ್ಯ ಮುಪ್ಪು ಸಾವು ಎಲ್ಲವನ್ನ ಕಂಡು ರಾಜ ವೈಭೋಗವನ್ನು ಬಿಟ್ಟು ಸನ್ಯಾಸಿಯಾಗಿ ಸಮಾಜಕ್ಕೆ ಶಾಂತಿ ಸಂದೇಶವನ್ನು ಸಾರಿದ ಮಹಾನ್ ಚೇತನ ಅಂತ ಅವರು ಹೇಳಿದರು. ಸಮಾಜನ ಹೇಗೆ ತಗೊಂಡು ಹೋಗ್ಬೇಕು, ಎಲ್ಲರೂ ಸರಿಸಮಾನವಾಗಿ ನೋಡೋದು ಹೇಗೆ ಅಂತ ಹೇಳ್ತಾರೆ. ಅವರು ಶಾಂತಿ ಧರ್ಮವನ್ನು ಸಾಕ್ತಾರೆ. ಯಾರು ದ್ವೇಷದಿಂದ ದ್ವೇಷನ ಗೆಲ್ಲಕ್ಕಾಗಲ್ಲ. ದ್ವೇಷದಿಂದ ದ್ವೇಷನ ಪ್ರೀತಿಯಿಂದ ಗೆದ್ದಾಗಲೇ ಅದು ಸಮಾಜ ಸುಧಾರಣೆ ಆಗೋದು ಅಂತ ಹೇಳ್ತಾರೆ. ನಮ್ಮ ಪೊಲೀಸರು ಹೇಳಿದ್ರು, ಈ ಒಂದು ಆದರ್ಶಗಳನ್ನ ಒತ್ತ ಹೇಳಿದ್ರು, ಇವೆಲ್ಲ ಆದರ್ಶಗಳು ಜನರಲ್ಲಿದ್ರೆ ನಮ್ಮ ಪೊಲೀಸ್ ಕೆಲಸ ಕಡಿಮೆ ಆಗುತ್ತೆ ಅಂತ. ಅದು ಸತ್ಯ. ಯಾಕೆಂದ್ರೆ ಎಲ್ಲ ಒಂದು ದೇಶ, ಅಸೂಯೆ ಇವೇನೇನಿರ್ತದೆ, ಆಮೇಲೆ ಜಗಳ, ಯುದ್ಧ, ಇವೆಲ್ಲ ಏನೇನಿರುತ್ತೆ ಅದೆಲ್ಲ ಬುದ್ಧನ ಒಂದು ಶಾಂತಿ ಸಂದೇಶದಿಂದ ನಾವು ನಡ್ಕೊಂಡು ಹೋದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ಹಾಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ಬೌದ್ಧ ಮತ್ತು
ಪಾಲಿ ವಿದ್ವಾಂಸರು ಹಾಗೂ ಉಪನ್ಯಾಸಕರಾದ ಮಹಾದೇವಯ್ಯ ಕೆ ಕಲ್ಲರಪುರವರು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ ಬುದ್ಧ ಧಮ್ಮ ಸತ್ಯ ಹಾಗೂ ಶಾಂತಿಯನ್ನು ಅರಿತು ನಡೆಯಬೇಕು ಅಂತ ಅವರು ಹೇಳಿದರು. ಆ ಜಾಗೃತಿ ಮೂಡಿದೆ ಅಂತ ನಾನು ಭಾವಿಸ್ತೀನಿ. ಈಗ ಇವತ್ತಿನ ದಿನ ಏನು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಭಗವಾನ್ ಬುದ್ಧ ಪೂರ್ಣಿಮೆ ಅಂತ ಕರಿತೀವಿ. ನಮಗೆ ಸತ್ಯ ಗೊತ್ತಾಗುವ ಮೊದಲು ಇದನ್ನ ಗುರು ಪೂರ್ಣಿಮೆ ಅಂತ ಕರೀತಾ ಇದ್ರು ನಾವು ಸ್ಕೂಲ್ ಕಾಲೇಜಲ್ಲಿ ಇರಬೇಕಾದ್ರೆ. ಆದ್ರೆ ಯಾವ ಗುರು ಯಾವ ಪೂರ್ಣಿಮೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಹುಶಃ ನಮ್ಗೆ ಧರ್ಮ ಗೊತ್ತಾದ ಮೇಲೆ ಬುದ್ಧ ಪೂರ್ಣಿಮೆನೇ ಗುರು ಪೂರ್ಣಿಮೆ ಆಗಿ ಬದಲಾಗಿದೆ ಅನ್ನೋದು ಸತ್ಯ ನಮಗೆ ಗೊತ್ತಾಗಿದೆ. ನಂತರ ಕೆಲವು ವಿಷಯಗಳು ನಮ್ಮನ್ನು ಯಾವಾಗಲೂ ಗೊಂದಲಕ್ಕೆ ಏರು ಮಾಡ್ತದೆ. ಬಾಬಾ ಸಾಹೇಬರು ಬುದ್ಧ ಧರ್ಮ ಬರೀಬೇಕಾದ್ರೆ ಕೆಲವು ಸೂಕ್ಷ್ಮ ವಿಚಾರಗಳನ್ನ ತಗೊಂಡು ಇದ್ರ ಬಗ್ಗೆ ನೀವು ವಿಚಾರ ಸಂಕಿರಣ ಮಾಡಿ ಸತ್ಯ ಶೋಧನೆ ಮಾಡಿ ಏನ್ ಸತ್ಯ ಇದೆ ಅದನ್ನು ತಿಳ್ಕೊಳ್ಳಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ತುಂಬಾ ನಿಧಾನ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಅದೇ ನೆಲೆಗಟ್ಟಲ್ಲಿ ಎಲ್ಲರೂ ಏನಕ್ಕೋಸ್ಕರ ನಾವು ಬುದ್ಧ ಧರ್ಮಕ್ಕೆ ಹೋಗ್ಬೇಕು, ಬಾಬಾ ಸಾಹೇಬ್ ನಮಗೆ ಕಳ್ಕೊಟ್ಟಿದ್ದಾರೆ. ಏನಕ್ಕೆ ಹೋಗ್ಬೇಕು? ಜಗತ್ತಲ್ಲಿ ಆಲ್ರೆಡಿ ಅನೇಕ ಧರ್ಮಗಳಿದೆ, ಅನೇಕ ರಿಲಿಜನ್ಸ್ ಇದೆ. ಅದರಲ್ಲಿ ಇದು ಒಂದಾ, ಅವುಗಳಲ್ಲಾಗ ಇದು ಒಂದಾ? ಏನಕ್ಕೆ ಹೋಗ್ಬೇಕು? ಈಗ ಆಲ್ರೆಡಿ ನಾವು ಕಂಫರ್ಟಬಲ್ ಆಗಿದ್ದೀವಲ್ಲ, ಚೆನ್ನಾಗಿದ್ದೀವಲ್ಲ, ಅವಶ್ಯಕತೆ ಏನಿದೆ? ಇದು ಪ್ರಶ್ನೆ ಬರುತ್ತೆ. ನಮಗೆ ಲಾಭ ಏನು? ಅದರಲ್ಲಿ ಸಾಧಕ್ಕೆ ಮಾತೆತ್ತಿದ್ರೆ ನಾವು ಪಂಚಶೀಲ ಶುರು ಮಾಡ್ತೀವಿ. ಪಂಚಶೀಲ ಹೇಳಿದ್ರೆ ಅಲ್ಲೇ ನಿಮಗೆ ನಿಮ್ಮ ನಾಲಿಗೆಗೆ ಹೊರತ ಬೀಳುತ್ತೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವಿಶ್ವನಾಥ್, ನಗರಸಭೆ ಪೌರಾಯುಕ್ತರಾದ ಪಂಪಶ್ರೀ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಿಪಿ ಪ್ರಕಾಶ್, ನಗರಸಭಾ ಸದಸ್ಯರಾದ ಶ್ರೀಧರ್ ಸೇರಿದಂತೆ ಇತರರಿದ್ದರು. ಪಾಂಡುಪುರ ತಾಲೂಕಿನ ಹಳೆಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೀಕನಹಳ್ಳಿ ಸಮೀಪ ವಿದ್ಯುತ್ ಇಲಾಖೆಯಿಂದ 5.50 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ 6611 kV ವಿದ್ಯುತ್ ವಿತರಣಾ ಉಪಕೇಂದ್ರವನ್ನು ಮೇಲುಕೋಟೆ ಶಾಸಕ ದರ್ಶನ ಪುಟ್ಟಣ್ಣೆ ಉದ್ಘಾಟಿಸಿದರು. ಓಕೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿನುತ್ ಅವರು ಮಳೆಯ ಅಸಮರ್ಪಕತೆಯಿಂದ ಉಂಟಾಗುತ್ತಿರುವ ವಿದ್ಯುತ್ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ರೈತರು ತಮ್ಮ ಜಮೀನಿನಲ್ಲಿ ಸೋಲಾರ್ ಪ್ಲಾಂಟ್ ಸ್ಥಾಪನೆಗೆ ಮುಂದಾಗಬೇಕು ಅಂತ ಹೇಳಿದರು. ಚೀಕನಹಳ್ಳಿ, ನರಹಳ್ಳಿ, ವಾಡರಹಳ್ಳಿ, ಮೇಣಗ್ರ, ಕೊಡಗಳ್ಳಿ, ಹತ್ತಿಗನಹಳ್ಳಿ, ಬೆಳೆ ಹತ್ತಿಗೊಬ್ಬೆ, ಅನುವಾಡ ಸೇರಿದಂತೆ ಹಲವಾರು ಗ್ರಾಮಗಳಿಗೆ ಕೇಂದ್ರದಿಂದ ವಿದ್ಯುತ್ ಪೂರೈಕೆ ಮಾಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಮಹದೇಶ್ವರಪುರದಿಂದ ಬರುತ್ತಿದ್ದ ವಿದ್ಯುತ್ ಪೂರೈಕೆಯನ್ನು ನಿಲ್ಲಿಸಿ ಈ ಘಟಕದಿಂದಲೇ ಸಮರ್ಪಕವಾಗಿ ವಿದ್ಯುತ್ ವಿತರಣೆ ಮಾಡಲಾಗುತ್ತದೆ ಅಂತ ಹೇಳಿದರು. ತುಂಬ ಎಲ್ಲ ಲೆಂತಿತ್ತು, ಹಂಗಾಗಿ ಟ್ರಬಲ್ ಅಟೆಂಡ್ ಮಾಡೋಕೆ ಅವ್ರಿಗೂ ಕಷ್ಟ ಆಗ್ತಾ ಇತ್ತು. ಮತ್ತು ನಮ್ಮ ರೈತರಿಗೂ ಸಮರ್ಪಕ ವಿದ್ಯುತ್ ಸರಿಯಾಗಿ ಕೊಡೋಕ್ಕಾಗ್ತಾ ಇರಲಿಲ್ಲ. ಇದರಿಂದ ಇಂಟ್ರಪ್ಷನ್. ಇದಕ್ಕೆ ನಾವು 3 ಫೀಡರ್ನ ಲೋಡ್ ತಗೊಂಡಿದ್ದೀವಿ. ಇವ್ರಿಗೆ ಮತ್ತೆ ಇನ್ನೂ ಪ್ರಪೋಸಲ್ನ ನಾವು ಕಳಿಸಿದ್ದೀವಿ. ಅಂದರೆ ಇನ್ನು ಬ್ರೇಕರ್ ಹಾಕೋದಕ್ಕೆ ಹೆಚ್ಚಿನ ಬ್ರೇಕರ್ ಹಾಕೋದ್ರಿಂದ ಮಹದೇಶ್ವರಪುರದಿಂದ ಯಾವ್ದು ಬರ್ತದೆ ಈ ಕಡೆ ಹತ್ರ ಬರೋ ವಿಲೇಜ್ಗಳಿಗೆ ನಾವು ಅಲ್ಲಿ ಬ್ರೇಕ್ ಮಾಡಿ ಇಲ್ಲಿ ಕೊಡೋದಕ್ಕೆ ನಾವು ಈ ಮುಂದಿನ ದಿನಗಳಲ್ಲಿ ನಾವು ಅದನ್ನ ರೆಡಿ ಮಾಡ್ಕೊತೀವಿ. ಮತ್ತೆ ಏನಂದ್ರೆ ಇನ್ನೊಂದು ಈ ಸುತ್ತಮುತ್ತ ವಿಲೇಜ್ಗಳು ನಿಮಗೆ ಗೊತ್ತಿದೆ. ಇದರಿಂದ ತಕ್ಷಣಕ್ಕೆ ಏನಾಗಿದೆ ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರು ಅಲ್ಲಿ ಲೋಡ್ ಕಡಿಮೆ ಮಾಡ್ಬೋದಾ, ಆ ಸ್ಟೇಷನ್ ಇಂದ ಬರೋದನ್ನ ಲೋಡ್ ಕಡಿಮೆ ಮಾಡಿ ಇದಕ್ಕೆ ಲಿಂಕ್ ಕೊಟ್ಕೋಬೋದಾ, ಅದನ್ನ ನಾವು ಅದನ್ನ ಡಿಸೈಡ್ ಮಾಡಿ ಅಡಿಷನಲ್ ವಿಲೇಜ್ಗಳನ್ನ ಇದಕ್ಕೆ ನಾವು. ನಂತರ ಮಾತನಾಡಿದ ಶಾಸಕ ದರ್ಶನ ಪುಟ್ಟಣ್ಣಯ್ಯ, ಈ ಉಪಕೇಂದ್ರದಿಂದ ಕೃಷಿ ಪಂಪ್ಸೆಟ್ಗಳಿಗೆ ನಿರಂತರ ವಿದ್ಯುತ್ ಪೂರೈಕೆ ಸಾಧ್ಯವಾಗುತ್ತದೆ ಅಂತ ಅವರು ತಿಳಿಸಿದರು. ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಯ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮಾಡಬೇಕಾಗಿರೋಂಥದ್ದು ಎಲ್ಲ ಅಧಿಕಾರಿಗಳು ಸರ್ಕಾರದಿಂದನೂ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇಷ್ಟು ಬಿಸಿಲು ಯಾವಾಗಾದ್ರು ನೋಡಿದ್ರೆ ನಾವು ಬೆಳಿಬೇಕಾದ್ರೆ, ನಾವು ಚಿಕ್ಕವರಾಗಿದ್ದಾಗ ಇಷ್ಟು ಬಿಸಿಲು ನೋಡೇ ಇರಲಿಲ್ಲ. ಈಗ ಸುಮ್ಮನೆ ಕೂತಿದ್ರೆ ಬೆವರ್ತಾ ಇದ್ವಿ. ಹವಾಮಾನ ವೈಪರೀತ್ಯದಿಂದ ಆಯ್ತಿರೋಂಥ ಸಮಸ್ಯೆಗಳು. ಈಗ ನಮಗೆ ವಿದ್ಯುತ್ ಉತ್ಪಾದನೆ ಆಯ್ತಾ ಇರೋದು ನಾವು ಕಲೀಜನ್ನ ಬರ್ನ್ ಮಾಡಿ ನಾವು ಉತ್ಪಾದನೆ ಮಾಡ್ತಾ ಇದೀವಿ. ಆದರೆ ನಾವು ಮಾಡಬೇಕಾಗಿರೋದು ಸ್ಥಳೀಯವಾಗಿ ಸೋಲಾರ್ ಇನ್ಸ್ಟಾಲೇಷನ್ ನಾವು ಮಾಡ್ಕೊಂಡ್ರೆ, ಈಗ ಸರ್ಕಾರದಿಂದಾನೇ ಎಲ್ಲ ಕಡೆ ಎಲ್ಲ ಇದೆ, ಕುಸುಂಸಿ ಈ ಯೋಜನೆಗಳಿವೆ. ಅದನ್ನ ಆದಷ್ಟು ಇವೆಲ್ಲ ಪಂಪ್ಸೆಟ್ಗಳು ಯಾರ್ಯಾರು ಹಾಕೊಂಡಿದ್ದೀರಿ ದಯವಿಟ್ಟು ಅದನ್ನ ನೀವು ನಿಮ್ಮ ಗದ್ದೆಗಳಲ್ಲೂ ಹಾಕೋಕ್ಕೆ ಅವಕಾಶ ಇದೆ. ಸೋಲಾರನ್ನು ಅದನ್ನ ಅಳವಡಿಸ್ಕೊಂಡ್ರೆ ಏನು ಭೂಮಿ ಮೇಲೆ ಏನು ತಾಪಮಾನ ಏನೈತೆ ಹೆಚ್ಚಾಯ್ತಾನೆ ಐತೆ, ಅದನ್ನ ಸ್ವಲ್ಪ ಮಟ್ಟಕ್ಕೆ ನಾವು ಪ್ರತಿಯೊಬ್ಬರು ಅದನ್ನ ಕೈ ತಗೊಂಡ್ರೆ ನಾವೇನಾದ್ರು ನಿಲ್ಸಕ್ಕೆ ಸಾಧ್ಯ. ಮತ್ತೆ ಸ್ಥಳೀಯವಾಗಿ ನಾವು ವಿದ್ಯುತ್ತನ್ನ ಈಗ ಎಂ ಶೆಟ್ಟಹಳ್ಳಿ ಹತ್ರ ನಾವು ಮಾಡ್ಬೇಕಂತ, ಈ ಸ್ಟೇಷನ್ಗೆ ಅನುಕೂಲ ಆಗಬೇಕು ಅಂತ ಎಂ ಶೆಟ್ಟಹಳ್ಳಿ ತಾವು
ಒಂದು ಎಷ್ಟು 5 ಮೆಗಾವ್ಯಾಟ್ದು ಒಂದು ಸೋಲಾರ್ ಪ್ಲಾಂಟನ್ನು ಹಾಕಬೇಕಂತ ಅಲ್ಲಿ ಜಾಗನ ಗುರುತು ಮಾಡೈತೆ. ಇದೇ ರೀತಿ ನಮ್ಮ ಇದರಲ್ಲಿ ಕ್ಷೇತ್ರದಲ್ಲಿ ಚಿನ್ಕುರುಳಿಲಿ ಒಂದು ಕಡೆ, ಅದಾದ ನಂತರ ಜಕ್ನಳ್ಳಿ ಈಗಾಗಲೇ ಆಗಿದೆ, ಜೀಮಲ್ಲಿಗೆರೆಯಲ್ಲಿ ಇನ್ನೊಂದು ನಡೀತಾ ಐತೆ. ಸೊ ಈ ಥರ ಡಿಸ್ಟ್ರಿಬ್ಯೂಟೆಡ್ ಪವರ್ ಸಪ್ಲೈನ ಪವರ್ ಪ್ರೊಡಕ್ಷನನ್ನು ಎಲ್ಲಿ ಸ್ಥಳೀಯವಾಗಿ ಎಲ್ಲಿ ಉಪಯೋಗಿಸ್ತಾರೆ ಅಲ್ಲೇ ನಾವು ಉತ್ಪಾದನೆ ಮಾಡ್ಕೊಂಡ್ರೆ ನಮಗೆ ಅನುಕೂಲ ಆಯ್ತದೆ. ಯಾಕೆಂದರೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡೋದ್ರಿಂದ ಅದರಿಂದ ಲಾಸ್ಗಳನ್ನು ನಾವು ಕಮ್ಮಿ ಮಾಡ್ಬೋದು. ಸೊ ಇದರಿಂದ ಈ ಒಂದು ಕೆಲಸನ ಜೊತೆಗೆ ನಾವುಗಳು ಅದಕ್ಕೂ ನಾವು ಗಮನ ಹರಿಸ್ಬೇಕಾಯ್ತದೆ. ಯಾರ್ಯಾರು ಆಸಕ್ತಿ ಇದ್ದರೆ ಡಿಪಾರ್ಟ್ಮೆಂಟಲ್ಲಿ ಯಾವ ಥರ ಮಾಡಿಸ್ಕೋಬೇಕು ನಿಮ್ಮ ಪಂಪ್ ಸೆಟ್ಗಳಿಗೆ ಸೋಲಾರ್. ಕಾರ್ಯಕ್ರಮದಲ್ಲಿ ಅಗಸಕ ಭಾನು, ಕಿಶೋರ್, ಸಂತೋಷ್ ಕುಮಾರ್, ರವಿಕುಮಾರ್, ಮಂಜುನಾಥ್, ಲಿಂಗೇಶ್, ತಿಮ್ಮೇಗೌಡ, ವಿಜಯಕುಮಾರ್, ದಯಾನಂದ್, ಕೇಬಲ್ ಗಂಗಾಧರ ಸೇರಿದಂತೆ ಅನೇಕರು ಹಾಜರಿದ್ದರು. ವಿಶ್ವ ಕಾರ್ಮಿಕರೇ ಒಂದಾಗಿ ನಿಮ್ಮ ಹಕ್ಕುಗಳನ್ನು ಪಡೆಯಲು ಮುಂದಾಗಿ ಎಂಬ ಘೋಷವಾಕ್ಯದೊಂದಿಗೆ ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ CITU ಮಂಡ್ಯ ತಾಲೂಕು ಸಮಿತಿಯ ವತಿಯಿಂದ ನಗರದ ಹೊಸಹಳ್ಳಿ ಸರ್ಕಲ್ನಿಂದ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯದ ಹೊಸಹಳ್ಳಿ ಸರ್ಕಲ್ನಿಂದ ಮೆರವಣಿಗೆಯು ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ಗುರುಮಠದ ಪಕ್ಕದ ಹೊಸಹಳ್ಳಿಯಲ್ಲಿರುವ CITU ಜಿಲ್ಲಾ ಕಚೇರಿ ತಲುಪಿತು. ನೂರಾರು ಕಾರ್ಮಿಕರು ಕೆಂಪು ಬಾವುಟಗಳನ್ನು ಹಿಡಿದು ತಮ್ಮ ಹಕ್ಕುಗಳ ಪರವಾಗಿ ಘೋಷಣೆ ಕೂಗಿದರು. ಮನರಂಜನೆ ಖಾತ್ರಿಯಾಗಲೇಬೇಕು. ಸರ್ಕಾರದ ಧೋರಣೆಗೆ ಬಂಡವಾಳಶಾಹಿಗಳ ಪರವಾಗಿರುವ ಮೋದಿ ದುಡಿಯುವ ಜನರೇ ಒಂದಾಗಿ, ವಿಶ್ವ ಕಾರ್ಮಿಕರೇ ಒಂದಾಗಿ ಹಿತವಾಗಿ ಇರಲೇಬೇಕು. 8 ಗಂಟೆ ದುಡಿಮೆ ಖಾತ್ರಿಯಾಗಲೇಬೇಕು. 14 ಗಂಟೆ ತಿದ್ದುಪಡಿ ಮಾಡಲು ಹೊರಟಿರುವ ಮೋದಿ ಸಂಧಿಗಳು ರದ್ದಾಗಲೇಬೇಕು. ಕಾರ್ಮಿಕರ ರಕ್ತ ಮತ್ತು ಬಲಿದಾನದಿಂದ ಬಂದ ಹಕ್ಕುಗಳನ್ನು ಇಂದಿನ ಸರ್ಕಾರಗಳು ಕಸಿಯುತ್ತಿವೆ ಅಂತ CITU ಮುಖಂಡರಾದಂಥ ಕುಮಾರಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರದ ಮೋದಿ ಸರ್ಕಾರವು ಅಸ್ತಿತ್ವದಲ್ಲಿದ್ದ 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಅವುಗಳನ್ನು ಮಾಲೀಕರ ಪರವಾಗಿರುವ 4 ಲೇಬರ್ ಕೋಡ್ಗಳಾಗಿ ಬದಲಿಸಿರುವುದನ್ನು CITU ಖಂಡಿಸಿತು. 8 ಗಂಟೆಗಳ ಕೆಲಸದ ಅವಧಿಯನ್ನು ಮತ್ತೆ ಹೆಚ್ಚಿಸಲು ಪ್ರಯತ್ನಿಸುತ್ತಿರುವ ಸರ್ಕಾರದ ನೀತಿಗಳ ವಿರುದ್ಧ ಕಾರ್ಮಿಕರು ಎಚ್ಚರಿಕೆ ನೀಡಿದರು. ಕಾರ್ಮಿಕರಿಗೆ ಕನಿಷ್ಠ ವೇತನ ಖಾತ್ರಿಪಡಿಸಬೇಕು ಹಾಗೂ ಕೆಲಸದ ಸ್ಥಳದಲ್ಲಿ ಸೂಕ್ತ ಸುರಕ್ಷತೆ ಒದಗಿಸಬೇಕು ಅಂತ ಒತ್ತಾಯಿಸಿದರು. CT ಕುಮಾರಿ ಮಾತನಾಡಿ ಮೇ ದಿನದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿಕೊಂಡರು. ಮೇ ದಿನದ ಇತಿಹಾಸ ಅಮೆರಿಕಾದ ಚಿಕಾಗೋ ನಗರದಲ್ಲಿ ಭಾರಿ ದೊಡ್ಡ ಕಂಪನಿ ರೀಪರ್ ಕಂಪನಿಯ ಕಾರ್ಮಿಕರು ತಮ್ಮ ಹಕ್ಕುಗಳ ಉಳಿವಿಗಾಗಿ ಹೋರಾಟ ಮಾಡಿದ ದಿನ. ಆ ದಿನ ಅಂದರೆ 16 ಗಂಟೆ ದುಡಿಸ್ಕೊಳ್ತಾ ಇದ್ದಂಥ ಮಾಲೀಕರ ಉದ್ದೇಶ ಲಾಭ ಲೂಟಿ, ಲಾಭದಲ್ಲೇ ಮುಳುಗಬೇಕು ಅನ್ನುವಂಥ ಉದ್ದೇಶದಿಂದ ಆ ಒಂದು ಕಾರ್ಮಿಕರನ್ನು ವಿಪರೀತ ಶೋಷಣೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭ. 16 ಗಂಟೆ ದುಡಿಬೇಕು ಅಂತ ಹೇಳಿದ್ರೆ ವಿಶ್ರಾಂತಿ ಇರಲ್ಲ, ಮತ್ತು ದೇಹ ಆಯಾಸವಾಗಿರುತ್ತೆ, ಬಳಲಿರುತ್ತೆ. ಅದಕ್ಕೆ ಮನರಂಜನೆ ಬೇಕು, ವಿಶ್ರಾಂತಿ ಬೇಕು, ಮತ್ತು ದುಡಿತಕ್ಕೆ ತಕ್ಕಂಥ ಪ್ರತಿಫಲ ಸಿಗಬೇಕು. ಯಾವುದನ್ನು ಸಿಗದಂಗೆ ಮಾಡಲಿಕ್ಕೆ ಮಾಲೀಕ ವರ್ಗ ಲಾಭ ಲೂಟಿಯಲ್ಲಿ ತೊಡಗಿತ್ತು. ಅಂಥದ್ರ ವಿರುದ್ಧ 1886ರಲ್ಲಿ ಚಿಕಾಗೋ ನಗರದಲ್ಲಿ ರೀಪರ್ ಕಂಪನಿಯ ಕಾರ್ಮಿಕರು ಬೀದಿಗಿಳಿದು ಹೋರಾಟ ಮಾಡಿದ ಚಾರಿತ್ರಿಕ ದಿನ, ಚರಿತ್ರೆಯನ್ನು ಸೃಷ್ಟಿ ಮಾಡಿದ ದಿನ, ಕಾರ್ಮಿಕ ಹಕ್ಕುಗಳು ಏನೆಂದು ಜಗತ್ತಿಗೆ ತೋರಿಸಿಕೊಟ್ಟಂಥ ದಿನ. ಹಾಗಾಗಿ ಕನಿಷ್ಠ ವೇತನ ಖಾತ್ರಿಯಾಗಬೇಕು, ದುಡಿಯುವ ಹಕ್ಕು ಉಳಿಬೇಕು, ಕೆಲಸದಲ್ಲಿ ಸುರಕ್ಷತೆ ಇರಬೇಕು, 8 ಗಂಟೆ ದುಡಿಮೆ ಇರಬೇಕು, 8 ಗಂಟೆ ಮನರಂಜನೆ ಇರಬೇಕು, 8 ಗಂಟೆ ನಿದ್ರೆ ಇರಬೇಕು ಅಂತೇಳಿ, ವಿಶ್ರಾಂತಿ ಇರಬೇಕು ಅಂತೇಳಿ ಸಾಬೀತು ಮಾಡಿದಂಥ, ಶಪಥ ಮಾಡಿದಂತಹ, ಆ ಮೂಲಕ ಹೋರಾಟದ ಮೂಲಕ ಕಾನೂನನ್ನು ಪಡ್ಕೊಂಡಂತಹ ದಿನ. ಆದರೆ ಇವತ್ತು ಆ 8 ಗಂಟೆ ದುಡಿಮೆಯನ್ನು ಮತ್ತೆ ಮಾಲೀಕರ ಪರವಾಗಿ ನೀತಿಗಳನ್ನು ತರಲಿಕ್ಕೆ 29 ಕಾರ್ಮಿಕ ಕಾನೂನುಗಳನ್ನು ಹರಣ ಮಾಡಿ ಇಲ್ಲದಂಗೆ ಮಾಡಿ ಇವತ್ತು ಮೋದಿ ಗೌರ್ನಮೆಂಟು ಅದನ್ನು 4 ಈ ಸಂದರ್ಭದಲ್ಲಿ CITU ತಾಲೂಕು ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಶಾಖೆ ಮತ್ತು ಚುಟುಕು ಸಾಹಿತ್ಯ ಪರಿಷತ್ ಮಂಡ್ಯ ತಾಲೂಕು ಘಟಕದ ವತಿಯಿಂದ ಸುಭಾಷ್ ನಗರ ಬಡಾವಣೆಯ ಸೇವಕಿರಣ ವೃದ್ಧಾಶ್ರಮದಲ್ಲಿ ಪೋತರ ಮಹಾದೇವರವರ ಜನ್ಮಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸೇವಕಿರಣ ವೃದ್ಧಾಶ್ರಮದ ಕಾರ್ಯದರ್ಶಿಗಳಾದ GV ನಾಗರಾಜರವರ ಅಧ್ಯಕ್ಷತೆಯಲ್ಲಿ ಇಡೀ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ M. ಗುರುಪ್ರಸಾದ್, ಡಾಕ್ಟರ್ H. C. ಆನಂದ್, ಡಿ. ದೇವರಾಜರಸು, ಹಿಂದುಳಿದ ವರ್ಗಗಳ ವೇದಿಕೆಯ ಅಧ್ಯಕ್ಷರಾದ ಸಂದೇಶ್,
ಮುಖಂಡರಾದ ಕೆ ಮಂಜುಳಾ ರಮೇಶ್, ವಸಂತ, ನಾಗಲಿಂಗಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು ಸಮಾಜ ಸೇವಕರು ಹಾಗೂ ಕರ್ನಾಟಕ ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹೇಳಿದರು. ಕೇರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ನ ಸುಲೋಚನ ಸಭಾಂಗಣದಲ್ಲಿ ಪಟ್ಟಣದ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ದ್ವಿತೀಯ PUC ಪರೀಕ್ಷಾ ಫಲಿತಾಂಶದಲ್ಲಿ ಕೇರ್ಪೇಟೆ ಪಟ್ಟಣದ ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUC ವ್ಯಾಸಂಗ ಮಾಡುತ್ತಿದ್ದ 151 ವಿದ್ಯಾರ್ಥಿಗಳ ಪೈಕಿ 65 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಮತ್ತು 86 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವ ಮೂಲಕ 100ರಷ್ಟು ಫಲಿತಾಂಶವನ್ನು ತಂದುಕೊಡುವ ಜೊತೆಗೆ ಕಾಲೇಜಿನ 3 ವಿದ್ಯಾರ್ಥಿಗಳು ತಾಲೂಕಿಗೆ ಟಾಪರ್ಗಳಾಗಿ ಹೊರಹೊಮ್ಮುವ ಮೂಲಕ ಅವರ ಒಂದು ಭವಿಷ್ಯವನ್ನು ಹೆಚ್ಚಿಗೆ ಮಾಡಿದ್ದಾರೆ ಅಂತ ಅವರು ಹೇಳಿದರು. ನಮ್ಮ ಆಡಳಿತ ಮಂಡಳಿಯವರಿಗೆ ಮತ್ತು ಪ್ರಾಂಶುಪಾಲರಿಗೆ, ಪ್ರಾಧ್ಯಾಪಕರಿಗೆ ಒಂದು ಮನವಿ ಮಾಡ್ತೀನಿ. ಬೋರ್ಡ್ ಎಕ್ಸಾಮಿನೇಷನ್ಸು ಪರ್ಸೆಂಟೇಜ್ ಏನೋ ಬರ್ತಾ ಇದೆ, ತೃಪ್ತಿದಾಯಕವಾಗಿದೆ ಖಡಾಖಂಡಿತವಾಗಿ. ಅದಕ್ಕೋಸ್ಕರ ನಿಮಗೆ ಮೆಚ್ಚುಗೆನೂ ವ್ಯಕ್ತಪಡಿಸ್ತೀವಿ. ಆದರೆ CET ಮತ್ತು NEET JEEಗೆ ಹೆಚ್ಚು ಒತ್ತು ಕೊಡಿ. ಇವತ್ತಿನ ಪರಿಸ್ಥಿತಿಯಲ್ಲಿ CETನಲ್ಲಿ ಇಂಜಿನಿಯರಿಂಗ್ ಸೀಟ್ ತಗೊಂಡು ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿದೆ, ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಜಾಬ್ ಆಪರ್ಚುನಿಟೀಸು ತುಂಬ ಕಡಿಮೆ ಆಗ್ತಾ ಇದೆ. ಅತ್ಯಂತ ಕಠಿಣವಾದ ಸವಾಲು JEE ಎಕ್ಸಾಮ್ ಇದೆ. NEETಗಿಂತಲೂ ತುಂಬ ಕಠಿಣವಾದಂಥ ಎಕ್ಸಾಮು. ಆ ಕಡೆ ಕೂಡ ಗಮನ ಹರಿಸಿ. ನಾವು ಇವತ್ತು ಏನು ಪ್ರತಿಭಾ ಪುರಸ್ಕಾರಗಳನ್ನ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಇನ್ನು 2 ವರ್ಷ ಅಥವಾ ಮುಂದಿನ ವರ್ಷಕ್ಕೆ ಯೋಜನೆ ಮಾಡ್ಕೊಳ್ಳಿ ನೀವು. ಆ ಮುಂದಿನ ವರ್ಷ, ಅದ್ರ ಮುಂದಿನ ವರ್ಷ ನಮ್ಮಲ್ಲಿ ಕನಿಷ್ಠ ಒಂದು 10 ವಿದ್ಯಾರ್ಥಿಗಳು JEE ಪಾಸ್ ಆಗುವಂಥ ರೀತಿಯಲ್ಲಿ NEETಲ್ಲೂ ಕೂಡ ಸಕ್ಸೆಸರ್ ಸಿಗ್ತಾ ಇದ್ದಾರೆ. ಆದರೆ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಬಹುತೇಕ ಮಂಗಳೂರು ಮತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಹೈಯೆಸ್ಟ್ ಮೆರಿಟ್ ಇರತಕ್ಕಂಥ ಸ್ಟೂಡೆಂಟ್ಸ್ ಎಲ್ಲ ಮಂಗಳೂರು ಮತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಮೈಸೂರಿಗೂ ಕೆಲವರು ಹೋಗ್ತಾ ಇದ್ದಾರೆ. ಆ ಜನ ಇವತ್ತೇನು ಚನ್ನರಾಯಪಟ್ಟಣದಿಂದ ಬಂದು ನಮ್ಮ KR-ಪೇಟೆನಲ್ಲಿ ಶಾಲಾ ದಾಖಲಾತಿ ಆಗ್ತಾ ಇದೆಯೋ ಆ ರೀತಿಯಲ್ಲಿ KR-ಪೇಟೆಯಿಂದ ಮಂಗಳೂರಿಗೆ, ಬೆಂಗಳೂರಿಗೆ ಹೋಗುವಂಥದ್ದನ್ನ ತಡೆಗಟ್ಟಿ ನಮ್ಮ ಪೋಷಕರ ಆರ್ಥಿಕವಾಗಿ ಸಬಲೀಕರಣ ಮಾಡಿಕೊಟ್ಟು ಅವರ ವಿದ್ಯಾರ್ಹತೆ ಇನ್ನೂ ಹೆಚ್ಚಿನ ಗುಣಮಟ್ಟದ ವಿದ್ಯಾವಂತರಾಗೋದಕ್ಕೆ ನೀವೆಲ್ಲರೂ ಕೂಡ ಶ್ರಮ ವಹಿಸಿ ಅಂತ ಹೇಳ್ತಾ, ಇವತ್ತಿಗೆ ನಮ್ಮಲ್ಲಿ BGS ಅಲ್ಲೂ ಒಳ್ಳೆ ರಿಸಲ್ಟ್ ಬಂದಿದೆ, 100% BGS ಅಲ್ಲೂ ರಿಸಲ್ಟ್ ಬಂದಿದೆ. ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮಂಜುನಾಥ್ ವಿದ್ಯಾರ್ಥಿಗಳ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೂಕ್ತ ತರಬೇತಿ ಮತ್ತು ಮಾರ್ಗದರ್ಶನ ನೀಡಿ ಅತ್ಯುನ್ನತ ಶ್ರೇಣಿ ಮತ್ತು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವಂತೆ ಸಜ್ಜುಗೊಳಿಸಲಾಗಿದೆ ಅಂತ ಅವರು ಹೇಳಿದರು. 24ನೇ ಸಾಲಲ್ಲಿ ಇದೇ ಜಾಗದಲ್ಲಿ, ಇದೇ ಸ್ಥಳದಲ್ಲಿ ನಾವು ಪೇರೆಂಟ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡಿದ್ವಿ. ಕರೆಕ್ಟಾಗಿ 2023-24ನೇ ಸಾಲಲ್ಲಿ ಸಾಕಷ್ಟು ಗೊಂದಲಗಳ ಮಧ್ಯೆ ನಮ್ಮ ಕಾಲೇಜಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡಿದ್ರು. ಯಾಕಂದ್ರೆ ಈ ಬ್ಯಾಚ್ ಒಂದು ಐತಿಹಾಸಿಕ ಬ್ಯಾಚ್ ಅಂತ ನನ್ನ ಕೊನೆ ಉಸಿರುವರೆಗೂ ಕೂಡ ಬಂದಿರತಕ್ಕಂಥ ಒಂದು ಬ್ಯಾಚ್ ಇದೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ಸರಿಸುಮಾರು ನಾವು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ 9 ವರ್ಷಗಳ ಒಂದು ಕಠಿಣ ಶ್ರಮದ ಪ್ರತಿಫಲದ ಈ ಒಂದು ಬ್ಯಾಚು. ಸುಮಾರು 9 ವರ್ಷದಿಂದಲೂ ಕೂಡ ನಿರಂತರವಾದಂತಹ ಫಲಿತಾಂಶವನ್ನ 100% ಫಲಿತಾಂಶ ತಾಲೂಕು ಟಾಪರ್ಗಳನ್ನ ಕೊಟ್ಟಂತ ಸಂಸ್ಥೆ ಒಂದು ಹಂತದಲ್ಲಿ ತುಂಬಾ ಪೀಕ್ ಇದ್ದ ಹಂತದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಒಂದೇ ಸಲ ಏನಾಗುತ್ತಪ್ಪ, ಒಂದು ಪಾರ್ಟ್ ಆಫ್ ಟೈಮ್ ಡೌನ್ ಫಾಲ್ ಆಗೋಗುತ್ತೆ. ಬಿಕಾಸ್ ಆಫ್ ನಮ್ಮಲ್ಲಿರ್ತಕ್ಕಂಥ ನಮ್ಮ ಹಿತಶತ್ರುಗಳೇ ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಾರೆ. ಮನುಷ್ಯನ ಕಣ್ಣಿಗೆ ಮರ ಸಿಡಿತು ಅನ್ನೋ ಒಂದು ಗಾದೆ ಏನಿದೆ, ಗಾದೆ ಮಾತು, ಆ ರೀತಿಯಾದಂಥ ಒಂದು ಅನುಭವ ನನಗಾಯಿತು. ಚಾಲೆಂಜ್ ಮಾಡಿದ್ರು. ಯಾವ ರೀತಿ ಚಾಲೆಂಜ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ತೊಟ್ಟೋಗಿದ್ರು, ಹೆಂಗೆ ನಾವಿಲ್ಲದೆ ಈ ಸಂಸ್ಥೆನ ಉಳಿಸ್ತೀರಾ, ಹೆಂಗೆ ನೀವು ರಿಸಲ್ಟ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಈ ಸಂದರ್ಭದಲ್ಲಿ ವಿದ್ಯಾ ಮಂಜುನಾಥ್, ರಾಘವೇಂದ್ರ, KR ನೀಲಕಂಠ, ಬೋಕನಕೆರೆ ಮಂಜುನಾಥ್, B ಬಾಚಹಳ್ಳಿ ಪ್ರಶಾಂತಕುಮಾರ್ ಹಾಗೂ ಇನ್ನಿತರರು ಹಾಜರಿದ್ದರು. ಪ್ರಥಮ ದರ್ಜೆ ಗುತ್ತಿಗೆದಾರ ಚೊಟ್ಟನಹಳ್ಳಿ ಚಂದ್ರು ಅವರ ಅಕಾಲಿಕ ಮರಣ ಹೊಂದಿದ್ದು, ಅವರ ಕುಟುಂಬಕ್ಕೆ ಗುತ್ತಿಗೆದಾರರ ಪರಿಹಾರ ನಿಧಿಯಿಂದ 10 ಲಕ್ಷ ರೂಪಾಯಿಗಳ ಚೆಕ್ಕನ್ನು ಅವರ ಪತ್ನಿ ವೈ ರಾಧಾ ಅವರಿಗೆ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಯತಿರಾಜ್ ಅವರು ಕಲ್ಲಹಳ್ಳಿಯಲ್ಲಿರುವ ಅವರ ನಿವಾಸಕ್ಕೆ ತೆರಳಿ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ರಾಜ್ಯ ಹಾಗೂ ಜಿಲ್ಲಾ ಗುತ್ತಿಗೆದಾರರ ಸಂಘದ ಪರಿಶ್ರಮದಿಂದ ಅವರ ಕುಟುಂಬಕ್ಕೆ ಆಧಾರವಾಗಲಿ ಎಂದು ನೆರವಾಗಿ ಚೆಕ್ಕನ್ನು ತಲುಪಿಸಲಾಗಿದೆ. ಈ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಅವರ ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಲಿ ಎಂದು ಜಿಲ್ಲಾ ಗುತ್ತಿಗೆದಾರರ ಸಂಘ ಅಳಿಲು ಸೇವೆ ಮಾಡಿದೆ ಅಂತ ಹೇಳಿದರು. ಆಮೇಲೆ ಇದರಲ್ಲಿ ಯಾರು ಲಂಚ ಪಂಚ ಏನು ಕೇಳಿಲ್ಲ, ಯಾರು ನೇರವಾಗಿ ನಿಮ್ಗೆ ತೋರಿಸಿದೆ ಅಲ್ವಾ ಅಕೌಂಟ್ಗೆ. ನೋಡಿ, ನಾವು ಇದೇ ಥರ ಯಾರೇ ಗುತ್ತಿಗೆದಾರರು ಲೈಸೆನ್ಸ್ ರನ್ನಿಂಗ್ ಇದ್ದು ಅವರು ಇಷ್ಟಪಟ್ಟಿದ್ರೆ
ಅವರು ನೇರವಾಗಿ ನಮ್ಮ ಗುತ್ತಿಗೆದಾರ ಸಂಘ ನೇರವಾಗಿ ಹೋಗಿ ನಮ್ಮ ಜಿಲ್ಲಾ ಗುತ್ತಿಗೆದಾರ ಸಂಘ, ನಮ್ಮ ಆಡಳಿತ ಮಂಡಳಿ ನೇರವಾಗಿ ಅವರಿಗೆ ತಲುಪಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಿರಂತರವಾಗಿ ಈ ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ವಿಷಯ ನಮ್ಮ ಸೆಕ್ರೆಟರಿ ಅವರು ಮಾತಾಡ್ತಾರೆ. ಅಂದರೆ ಆ ಕುಟುಂಬ ನೋವಲ್ಲಿರ್ತದೆ. ಈ ಒಂದು 10 ಲಕ್ಷನ ಕೂಡ ನಾವು ಮಾಡಿರೋದು ರಾಜ್ಯ ಮತ್ತು ನಮ್ಮ ಜಿಲ್ಲಾ ಗುತ್ತಿಗೆದಾರರ ಸಂಘ ಕೂಡ, ಎಲ್ಲ ಜಿಲ್ಲಾ ಗುತ್ತಿಗೆದಾರ ಸಂಘ ಹೇಳಿದಾಗ ನಮ್ಮ ರಾಜ್ಯ ಗುತ್ತಿಗೆದಾರ ಸಂಘ ಒಪ್ಪಿಗೆ ಮತ್ತು ಸರ್ಕಾರವು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟು ಸತ್ತ ಕುಟುಂಬ ಅಂದರೆ ಅವ್ರಿಗೆ ಆಧಾರವಾಗಿರಲಿ, ಮಕ್ಕಳ ಎಜುಕೇಷನ್ ಒಂದು ಅಕಾಲಿಕ ಮರಣ ಹೊಂದಿದಾಗ ಮುಂದೆ ಅವ್ರದ್ದು ಒಂದು ಭವಿಷ್ಯ ಭಾಳ ಕಷ್ಟಕರವಾಗಿರ್ತದೆ. ಆಗ ಅನುಕೂಲ ಆಗಲಿ ಅಂದ್ಬಿಟ್ಟು ನಮ್ಮ ಸಂಘದ ವತಿಯಿಂದ 10 ಲಕ್ಷ ರೂಪಾಯಿ ಅನುದಾನ, 10 ಲಕ್ಷ ಪರಿಹಾರ ನಿಧಿಯನ್ನು ನಮ್ಮ CBF ಫಂಡಿಂದ ಅವರಿಗೆ ನೇರವಾಗಿ ಕೊಡಿಸ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಕೂಡ ಒಂದು ಸಿಂಗಲ್ MP ಕೂಡ ಅವ್ರ ಹತ್ರ ಈಸ್ಕೊಳ್ತಾನೆ, ಅವ್ರನ್ನ ಎಲ್ಲೇ ಒಂದು ಆಫೀಸ್ ಕೂಡ ತಿರುಗಿಸ್ತೇನೆ. ನಮ್ಮ ಜಿಲ್ಲಾ ಗುತ್ತಿಗೆದಾರರ ಸಂಘ ಅವ್ರ ಹತ್ರ ಒಂದು ದಾಖಲೆಗಳನ್ನು ಮಾತ್ರ ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾವೇ ಹೋರಾಟ ಮಾಡಿ ಅವ್ರಿಗೆ ಹಣನ ತಲುಪಿಸಿದ್ದೀವಿ. ಅಮ್ಮ ಇದರಲ್ಲಿ ಯಾರಿಗೂ ಏನು ನೀವೇನು ಇದು ಮಾಡಿಲ್ಲ, ನಿಮ್ಮ ಹಣ ತಲುಪೈತೆ, ಯಾರು ನಿಮಗೆ ನಮಗೆ ಅಷ್ಟು ಕೊಡಿ ಅದು ಕೊಡಿ ಇದು ಕೊಡಿ ಯಾರು ಕೇಳಿಲ್ಲ ತಾನೆ? ಯಾರು ಕೇಳಿಲ್ಲ, ಯಾರು ಕೇಳೋದು ಇಲ್ಲ, ಕೇಳೋಕೆ ಬಿಡೋದು ಇಲ್ಲ. ನಮ್ಗೇನಾಗಿದೆ ಅಂದರೆ ನಮ್ಮ ಗುತ್ತಿಗೆದಾರರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಕೈಲಾದಂಥ ಅಳಿಲು ಸೇವೆನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಗುತ್ತಿಗೆದಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ ರವೀಂದ್ರ, ನಿರ್ದೇಶಕರಾದ ನಂಜುಂಡಪ್ಪ, ಚೆನ್ನೇಗೌಡ, ಹನುಮಂತೇಗೌಡ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,